ಇನ್ನು ಗೃಹಲಕ್ಷ್ಮಿ ಹಣವನ್ನ ಮೊಮ್ಮಗಳ ಭವಿಷ್ಯಕ್ಕೆ ಅಂತ ಒಬ್ರು ಅಜ್ಜಿ ಕೂಡಿಟ್ಟಿದ್ದಾರೆ. ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ವೃದ್ಧೆ ಶಂಕರಮ್ಮ ಅಂತ 23 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿತ್ತಲ್ಲ, 2,000 ರೂಪಾಯಿ ತಿಂಗಳಿಗೆ, ಅದನ್ನೆಲ್ಲ ಕೂಡಿಟ್ಟಿದ್ದಾರೆ. 23 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಮೊಮ್ಮಗಳ ಖಾತೆಗೆ ಜಮೆ ಮಾಡ್ತಾ ಇದ್ದಾರೆ. ತಮ್ಮ ಖಾತೆಗೆ ಬಂದಿರೋ ಹಣವನ್ನ ತೆಗೆದು ಮೊಮ್ಮಗಳಿಗೊಂದು ಖಾತೆ ಮಾಡಿ ಆ ಖಾತೆನಲ್ಲಿ ಹಣವನ್ನ ಜಮೆ ಮಾಡಿದ್ದಾರೆ. ಓದಿಗೆಲ್ಲ ಆಗುತ್ತೆ, ಮೊಮ್ಮಗಳ ಭವಿಷ್ಯಕ್ಕಾಗುತ್ತೆ ಅಂತ ಈ ಥರ ಕೂಡಿಟ್ಟಿದ್ದಾರೆ. ತಂದೆ ತಾಯಿ ಇಬ್ಬರೂ ಕೂಡ ಇಲ್ಲ. ರೇಖಾ ಅವರಿಗೆ ಮೊಮ್ಮಗಳು ರೇಖಾ, ತಂದೆ ತಾಯಿ ಇಲ್ಲ, ಎಲ್ಲ ಅಜ್ಜಿನೇ. ಹಾಗಾಗಿ ತನ್ನ ಮೊಮ್ಮಗಳ ಭವಿಷ್ಯ ಚೆನ್ನಾಗಿರಬೇಕು, ಒಂದು ಸ್ವಲ್ಪ ಹಣ ಕೂಡಿಡಬೇಕು ಅಂತ ಗೃಹಲಕ್ಷ್ಮಿಯಿಂದ ಬರ್ತಾ ಇರುವಂಥ ಹಣವನ್ನೆಲ್ಲ ಮೊಮ್ಮಗಳ ವಿದ್ಯಾಭ್ಯಾಸಕ್ಕೆ ಅವಳದ್ದೇ ಖಾತೆ ತೆರೆದು ಆ ಖಾತೆಯಲ್ಲಿ ಜಮೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೂ ಕೂಡ ಧನ್ಯವಾದ ತಿಳಿಸಿದ್ದಾರೆ ಮೊಮ್ಮಗಳು ರೇಖಾ. ಅಜ್ಜಿ ಮೊಮ್ಮಗಳನ್ನು ಗಮನಿಸ್ತಾ ಇದ್ದೀರಿ. ತಂದೆ ತಾಯಿ ಇಬ್ಬರೂ ಇಲ್ಲದಂಥ ಹೆಣ್ಮಗು ರೇಖಾ. ಎಲ್ಲ ಆಧಾರ ಅಜ್ಜಿ, ಅಜ್ಜಿಗೆ ಆಧಾರ ಗೃಹಲಕ್ಷ್ಮಿ ಹಣ. ಇದೀಗ ಆ ಹಣನ ಕೂಡಿಟ್ಟಿದ್ದಾರೆ ಅಜ್ಜಿ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು 1,000 ರೂಪಾಯಿ ಸಿದ್ದರಾಮಪ್ಪನವ್ರು ಹಾಕ್ಯಾರ. ನಮ್ಮ ಮೊಮ್ಮಗಳಿಗೆ ಆಟೋಲಿ ಕಳ್ತೀನಿ ರೀ, ಹೋಗಾಗ ಬರಾಗ. ನನ್ನ ಹೆಸರು ರೇಖಾ, ನಮ್ಮ ಅಜ್ಜಿ ಹೆಸರು ಶಂಕರಮ್ಮ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು ಶ್ರೀರಾಮನಗರ. ನಾನು ಓದುತ್ತಿರುವುದು ಯಲಬುರ್ಗದಲ್ಲಿ. ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ರೊಕ್ಕವನ್ನು ನಮ್ಮ ಅಜ್ಜಿ